ಗುಡ್ ಮಾರ್ನಿಂಗ್ ಎಲ್ಲ ಒಳ್ಳೆ ಮನಸ್ಸುಗಳಿಗೆ ವೆಲ್ಕಮ್ ಟು ಡೈಲಿ ವ್ಲಾಗ್ ಡೇ 40. ಸೊ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ಬಿಟ್ಟು ಫ್ರೆಶ್ ಆಗಿಬಿಟ್ಟು ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಅಂತ ಹೇಳ್ಬಿಟ್ಟು ನಾನು ಸಂತು ಬೆಳಗ್ಗೆ ಹೋದ್ವಿ. ಸೊ ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಅಮ್ಮ ಟಿಫನ್ ಮಾಡಿದರು. ಸೊ ಅದಕ್ಕೋಸ್ಕರ ಇಬ್ಬರು ಜೊತೆಗೆ ಟಿಫನ್ ಹಾಕ್ಕೊಂಡು ಕೂತ್ಕೊಂಡಿದ್ವಿ. ಟಿಫನಿಗೆ ಇಡ್ಲಿ ಮಾಡಿದರು ಅಮ್ಮ. ಸೊ ಅದು ಅಮ್ಮನ ಇಡ್ಲಿ ಗಟ್ಟಿ ಆಗ್ತವೆ ಅಂತ ಹೂವಿನಂಥ ಇಡ್ಲಿ ನಿಮ್ಮ ಮನೇಲಿ ಮಾಡ್ತಾರೆ ಅಂತ ಯಾವಾಗ ಅಣಗಿಸ್ತಿರ್ತಾನೆ. ಬಟ್ ಅಮ್ಮ ನಿಜವಾಗ್ಲೂ ಸಾಫ್ಟಾಗೇ ಇಡ್ಲಿ ಮಾಡಿದರು, ಚೆನ್ನಾಗಿತ್ತು. ಅದಾದಮೇಲೆ ಟಿಫನ್ ಮಾಡಿಕೊಂಡು ಆಮೇಲೆ ಟೀ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಟೀ ಕುಡ್ಕೋತಾ ಹಂಗೆ ಸ್ವಲ್ಪ ಅದಂತೆ ಇದಂತೆ ಫ್ಯಾಮಿಲಿ ವಿಚಾರ, ಕೆಲಸದ್ದು, ಮನೆಯದು ಎಲ್ಲ ಮಾತಾಡ್ಕೋತಾ ಕುಂತಿದ್ವಿ. ಆಮೇಲೆ ಇನ್ನೇನು ಲಾಗಿನ್ ಟೈಮಿಂಗ್ ಆಯಿತು ಅಂತ ಹೇಳ್ಬಿಟ್ಟು ನಾನು ಕೆಲಸ ಮಾಡ್ತಾನೆ ಇದ್ದೆ. ನಂದಂತೂ ಮುಗಿಲಾರದ ಕೆಲಸ, ಬೆಳಗ್ಗೆ ಕುಂತ್ರೆ ರಾತ್ರಿ ಆಗುತ್ತೆ ಎದ್ದೇಳೋದು. ಕೆಲಸ ಮಾಡ್ತಾನೆ ಇದ್ದೆ. ನಂಗೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಅಂತ ಪಾಪ ಅಟ್ಲೀಸ್ಟ್ ಅಂತೂ ಸೈಕಲ್ ಗ್ಯಾಪಲ್ಲಿ ಇಷ್ಟಾರು ಹೆಲ್ಪ್ ಮಾಡ್ತಾ ಇದ್ದಾನೆ, ಅವಾಗವಾಗ ವೀಡಿಯೋ ತಕ್ಕೊಡ್ತಾ ಇದ್ದ ನನಗೆ. ಸೊ ಕೆಲಸ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ಮಧ್ಯಾಹ್ನ ಊಟ ಆಯಿತು. ಊಟಕ್ಕೆ ನಾನು ಅವನು ಕೂತ್ಕೊಂಡಿದ್ವಿ. ಏನಾರ ಒಂದು ರೇಗಿಸ್ತಾ ಇರ್ತಾನೆ, ಸಿಟ್ಟು ಬರಂತೂ ಮಾತಾಡ್ತಾ ಇರ್ತಾನೆ. ಅವನಿಗೆ ಹಂಗೆ ಮಾಡಲಿಲ್ಲ ಅಂದರೆ ಅವ್ನಿಗೆ ಊಟನೇ ಅರಗಲ್ಲ ಅನಿಸುತ್ತೆ. ಸೊ ದಿನ ಇದೆ ನಮ್ಮದು ಜಗಳ, ಕೋಳಿ ಜಗಳ. ಅದಾದಮೇಲೆ ಹಣ್ಣು ತಿಂತಾ ಇದ್ದೆ, ಅದನ್ನು ಬಿಡ್ತಾ ಇಲ್ಲ. ನೀನು ಎಷ್ಟು ವಿಯರ್ಡಾಗಿ ತಿಂತೀಯ ಅಂತ ಅದನ್ನೂ ವೀಡಿಯೋ ಮಾಡ್ತೀನಿ, ನೀನು ಹಾಕ್ಲೇಬೇಕು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿಸ್ತಾ. ಅಷ್ಟೊತ್ತಿಗೆ ಮತ್ತೆ ಕೆಲಸ ಮಾಡ್ಕೋತಾ ಕುಂತಿದ್ದೆ. ಈವ್ನಿಂಗ್ ಆಯಿತು ಅಂತ ಅವನಿಗೆ ಖಾರ ಮಂಡಕ್ಕಿ ಎಲ್ಲ ತಿಂದ್ಕೊಂಡು ಕೂತ್ಕೊಂಡಿದ್ದ. ನೈಟ್ ಆಯಿತು, ಊಟ ಮಾಡಿ ಮಲ್ಕೊಂಡ್ವಿ.